ಆ, ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಟೆಲಿಕಾಸ್ಟ್ ಎಫ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಟೆಲಿಕಾಸ್ಟ್ ಎಫ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಯಾವುದು, ಅದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್ಗಳು ಯಾವ, ಆ ಒಂದು ಮಾಲಿಕ್ಯೂಲ್ ನೇಮ್ ಇದಕ್ಕೆಲ್ಲ ಯೂಸ್ ಆಗುತ್ತೆ, ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳು ಮತ್ತು ಸೈಡ್ ಎಫೆಕ್ಟ್ಸ್, ಯಾವ ರೀತಿ ಒಂದು ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಅನ್ನೋದನ್ನು ಈ ಒಂದು ವಿಡಿಯೋ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತು ಅಂದರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಟೆಲಿಕಾಸ್ಟ್ ಎಫ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಮೊದಲಿಗೆ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಲುಪಿನ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟೆಲಿಕಾಸ್ಟ್ ಎಫ್ ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್ ನಾವು ನೋಡೋದಾದ್ರೆ ಒಂದು ಮೊಂಟಿಲೋ ಕಾಸ್ಟ್ ಇರುತ್ತೆ, ಇನ್ನೊಂದು ಫೆಕ್ಸೋಫೆನಾಡಿನ್ ಹೈಡ್ರೋಕ್ಲೋರೈಡ್ ಇರುತ್ತೆ. ಇವೆರಡರ ಒಂದು ಕಾಂಬಿನೇಷನ್ ಈ ಒಂದು ಟೆಲಿಕಾಸ್ಟ್ ಎಫ್. ಒಂದು ನಿಮಗೆ ಟೆಲಿಕಾಸ್ಟ್ ಎಫ್ಲಿ ಒಂದು ಎರಡರ ಒಂದು ಮಾಲಿಕ್ಯೂಲ್ ನಿಮಗೆ ಸಿಗುತ್ತೆ. ಮತ್ತು ಇಷ್ಟೆಷ್ಟು ಪ್ರಮಾಣ ಐತಂತ ನಾವು ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ, ಅಂದರೆ ಈ ಒಂದು ಟ್ಯಾಬ್ಲೆಟ್ ನೀವು ಅಂದರೆ ತೆಗೆದುಕೊಂಡಾಗ ಏನಾಗುತ್ತೆ, ಒಂದು ಮೊಂಟಿಲೋ ಕಾಸ್ಟ್ 10 mg ನಿಮಗೆ ಸಿಗುತ್ತೆ, ಮತ್ತು ಫೆಕ್ಸೋಫೆನಾಡಿನ್ ಹೈಡ್ರೋಕ್ಲೋರೈಡ್ ನಿಮಗೆ 120 mg ಈ ಒಂದು ಟ್ಯಾಬ್ಲೆಟಲ್ಲೇ ನಿಮಗೆ ಸಿಗುತ್ತೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು 30°C ಒಳಗಡೆ ಈ ಒಂದು ಟ್ಯಾಬ್ಲೆಟನ್ನು ಸ್ಟೋರ್ ಮಾಡಿರಬೇಕಾಗತ್ತೆ. ಮತ್ತು ಒಂದು ಪ್ರೊಡಕ್ಷನ್ ಅಂದರೆ ಲೈಟಿಂದ ಮತ್ತು ಮಾಯ್ಶ್ಚರಿಂದ ಈ ಒಂದು ಟ್ಯಾಬ್ಲೆಟನ್ನು ಪ್ರೊಡಕ್ಷನ್ ಮಾಡಬೇಕಾಗತ್ತೆ. ಮತ್ತು ಇದರ ಒಂದು ಶೆಡ್ಯೂಲ್ ಬಂದುಬಿಟ್ಟು ಒಂದು ಶೆಡ್ಯೂಲ್ H ಒಂದು ಕೆಟಗರಿಯಲ್ಲಿ ಈ ಒಂದು ಏನೋ ಟೆಲಿಕಾಸ್ಟ್ ಎಫ್ ಅನ್ನುವಂಥದ್ದು ಆ ಒಂದು ಶೆಡ್ಯೂಲ್ H ಕೆಟಗರಿಯಲ್ಲಿ ಬರುತ್ತೆ. ಮತ್ತು ಒಂದು ಶೆಡ್ಯೂಲ್ H ಅಂತಂದರೆ ಏನಾಗುತ್ತೆ ಅಂತಂದರೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಏನು ಮಾಡಬಾರ್ದು, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬಾರ್ದು, ಸೇಲ್ ಮಾಡಬಾರ್ದು ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಇದರಲ್ಲಿರುವಂಥ ಈ ಒಂದು ಟ್ಯಾಬ್ಲೆಟನ್ನು ಎದಕ್ಕೆಲ್ಲ ಯಾವೆಲ್ಲ ಈ ಒಂದು ಕಂಡೀಷನ್ಸ್ ಒಳಗೆ ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಬೆನಿಫಿಟ್ಸ್ಗಳನ್ನು ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಈ ಒಂದು ಟ್ಯಾಬ್ಲೆಟ್ಗಳು ಡಾಕ್ಟ್ರಿಗೆ ಯಾವೆಲ್ಲ ಕಂಡೀಷನ್ಸಲ್ಲಿ ಬರೆದು ಕೊಡ್ತಾರೆ ಅಂತಂದರೆ, ಒಂದು ಅಲರ್ಜಿ ಆದಾಗ ನಿಮಗೇನಾದರೂ ಅಲರ್ಜಿ ನೆಗಡಿ ಆಗಿರುತ್ತೆ, ಅಲರ್ಜಿ ಆಗುತ್ತೆ, ಭಾಳ ದಿನ ಆಗಿರ್ತದೆ, ಕಡಿಮೆನೇ ಆಗ್ತಿರಂಗಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ಮತ್ತು ಅಸ್ತಮಾ ಇದ್ದವರಿಗೆ, ನೆಗಡಿಯಲ್ಲಿ ಮತ್ತು ರನ್ನಿಂಗ್ ನೋಸ್ ಇದ್ದವರಿಗೆ ಸಹ ಈ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ಮತ್ತು ಈ ಕೆಲವೊಬ್ಬರು ಏನಾಗುತ್ತೆ ಅಂತಂದರೆ ಅಲರ್ಜಿ ಪ್ರಾಬ್ಲಮ್ ಆಗ್ತದೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಅವಕ್ಕೂ ಕೂಡ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಬರೆದು ಕೊಡ್ತಾರೆ. ಮತ್ತು ಈ ಕಣ್ಣಾಗ ನೀರು ಬರ್ತದೆ, ಅವಕ್ಕೂ ಕಣ್ಣಾಗ ನೀರು ಬಂದಾಗ ಸಹ, ಮತ್ತು ಮೂಗು ಬ್ಲಾಕ್ ಆಗಿರ್ತೈತೆ, ಅಂಥ ಒಂದು ಸಿಚುವೇಶನ್ ಕಂಡೀಷನ್ ಇದ್ದಾಗ ಈ ಒಂದು ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ನಿಮಗೆ ಬರೆದು ಕೊಡ್ತಾರೆ ಡಾಕ್ಟ್ರುಗಳು. ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸಮಸ್ಯೆಗಳಿಂದ ಬೆನಿಫಿಟ್ಸ್ಗಳಾಯಿತು, ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ತೆಗೆದುಕೊಂಡಾದ್ಮೇಲೆ ಕೆಲವೊಬ್ಬರಿಗೆ ಈ ಒಂದು ಟ್ಯಾಬ್ಲೆಟ್ ಬರ್ತಿರಂಗಿಲ್ಲ. ಸೊ ಅವಾಗ ಯಾವ ಸೈಡ್ ಎಫೆಕ್ಟ್ಗಳು ಅಂತಂದ್ರೆ ನೋಡೋದಾದ್ರೆ, ಮೊದಲಿಗೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ನಾವು ತೆಗೆದುಕೊಳ್ಳೋದ್ರಿಂದ ಒಂದೊಂದು ಡ್ರೌಸಿನೆಸ್ ಆಗುತ್ತೆ, ಡಿಸಿನೆಸ್ ಬರುತ್ತೆ, ಈ ಒಂದು ನಜಿಯಾ, ವಾಮಿಟಿಂಗ್, ಡಯೂರಿಯಾ ಕಾಮನ್, ಮತ್ತು ಹೆಡ್ಏಕ್ ಬರುತ್ತೆ. ಸೊ ಇಷ್ಟು ಇದರ ಒಂದು ಏನು ಮಾಡುತ್ತೆ, ಈ ಒಂದು ಟ್ಯಾಬ್ಲೆಟನ್ನು ನಾವು ತೆಗೆದುಕೊಳ್ಳೋದ್ರಿಂದ ಸ್ನೇಹಿತರೆ ಆಗುವಂಥ ಒಂದು ದುಷ್ಪರಿಣಾಮಗಳು, ಸೈಡ್ ಎಫೆಕ್ಟ್ಗಳಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದನ್ನು ಯಾವಾಗ ತೆಗೆದುಕೊಳ್ಬೇಕು ಅಂತ ಹೇಳೋದಲ್ಲ, ಜನರಲಾಗಿ ಹೇಳೋದಾರ. ಆದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂದ್ರೆ ಡಾಕ್ಟ್ರಿಗೆ ನೀವು ಕನ್ಸಲ್ಟನ್ನು ಮಾಡಿ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು ಬೆಟ್ರ್ ಅಂತ ಹೇಳ್ತೀನಿ. ಇನ್ ಜನರಲಾಗಿ ಒಂದು ಡಾಕ್ಟರ್ಗಳು ಬರೆಯುವಂಥ ಒಂದು ಯಾವಾಗ ತೆಗೆದುಕೊಳ್ಳೋ ಅಂತ ಹೇಳೋದಾದ್ರೆ, 18 ವರ್ಷದ ಮೇಲ್ಪಟ್ಟಂಥ ಒಂದು ಏನಾದರೂ ವ್ಯಕ್ತಿಗೆ ಏನಾದರೂ ಈ ಸಮಸ್ಯೆಗಳು ಮತ್ತು ಇದೇ ತೊಂದರೆ ಆಗ್ತಾಯಿದ್ರೆ ಅವರು ಡೈಲಿ ಏನಾಗ್ತಾರೆ, ರಾತ್ರಿ ಒಂದು ತೆಗೆದುಕೊಳ್ಳಲಿಕ್ಕೆ, ಊಟ ಆದ ನಂತರ ರಾತ್ರಿ ಒಂದು ತೆಗೆದುಕೊಳ್ಳಲಿಕ್ಕೆ ಅವರು ಹೇಳ್ತಾರೆ. ಇದು ಇದರ ಒಂದು ಡೋಸೇಜ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿ. ಸೊ ಇನ್ನಷ್ಟು ಬೇಕಪ್ಪ ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ, ಏನಾದರೂ ಡೌಟ್ಗಳಿದ್ದು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.